ಬಹುಶಃ ಹತ್ತತ್ರ KRS ಡ್ಯಾಮ್ಗೆ ಆಗಮಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮ ಜನ ಎಂಥ ಸ್ವಾಭಿಮಾನಿಗಳು ಅನ್ನೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಲಾಸ್ಟ್ ಟೈಮು ತಮಿಳ್ನಾಡಲ್ಲಿ ಏನು ಮೆಟ್ಟೂರು ಡ್ಯಾಮ್ನ ಒಂದು ವಿಡಿಯೋ ಮಾಡಿದೆ. ಆವಾಗ ಏನು ಇವ ತಮಿಳ್ ಗಿರಾಕಿ ಅನಿಸುತ್ತೆ, ಅದಂತೆ ಇದಂತೆ ಅಂದ್ಕೊಂಡು ನಾನು ಬೈದದ್ದು. ಏಕೆಂದರೆ ನಾನು ಆ ವಿಡಿಯೋ ಮಾಡಬೇಕಾದ್ರೆ ನಾನು ನಮ್ಮ KRS ಡ್ಯಾಮ್ನ ಹೋಲಿಕೆ ಮಾಡಿಲ್ಲ. ಜಸ್ಟ್ ಆ ಡ್ಯಾಮ್ ಬಗ್ಗೆ ನಾನು ಹೇಳಿಕೆ ಕೊಟ್ಟಿದ್ದೆ ಅಷ್ಟೇ. ಸೊ ಅದನ್ನು ನಮ್ಮವರು ಆದ ಮಟ್ಟಕ್ಕೂ ತಿರುಚಿ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕ್ಬಿಟ್ರು. ಹಂಗೆ ಹಿಂಗೆ ನೀನು ನಮ್ಮ ಡ್ಯಾಮ್ನ ಯಾಕೆ ಇದು ಮಾಡ್ತಿದ್ದೆ, ಇದು ಮೆಟ್ರೋ ಡ್ಯಾಮ್ನ ಹೊಗಳುತ್ತಿದೆ, ಹಾಗೆ ಹೀಗೆ ಅಂತ ಅವರೇ ಹೋಲಿಕೆ ಮಾಡಿಬಿಟ್ರು. ನಾನೇನು ಹೋಲಿಕೆನೇ ಮಾಡಿಲ್ಲ. ನಮ್ಮ KRS ಡ್ಯಾಮ್ ಸಂಬಂಧಿತವಾಗಿ ನಾನು ಏನೂ ಹೊಂದಿಲ್ಲ. ಅರ್ಥ ಆಯ್ತಾ? ಸೊ ಅಲ್ಲಿನ ಒಂದು ಏಳಿಗೆ, ಅಲ್ಲಿನ ಒಂದು ಡೆವಲಪ್ಮೆಂಟನ್ನು ಕುರಿತು ನಾನು ಒಂದಷ್ಟು ಮಾಹಿತಿ ಕೊಟ್ಟರೆ ನಾನು ಹಾಕೊಂಡು ಬೈದದ್ದು. ಅದಕ್ಕೆ ನೋಡೋಣ ನಿಮ್ಮ ಸ್ವಾಭಿಮಾನ ಯಾವ ತರಹದಲ್ಲಿದೆ ಅಂತ ನಾನು ಇವತ್ತು ಈ ವಿಡಿಯೋನ ಸೆರೆ ಹಿಡಿತಾ ಇದ್ದೀನಿ. ಇಲ್ಲಿ ಬಹುಮುಖ್ಯವಾದ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನೀವು ಎಷ್ಟು ಪ್ರೌಡಾಗಿ ನೀವು ಅಲ್ಲಿ ಕಮೆಂಟಲ್ಲಿ ನಮ್ಮ KRS ಡ್ಯಾಮ್ನ ಹೊಗಳಿದ್ರಿ, ಅಷ್ಟೇ ಪ್ರೌಡಾಗಿ ಈ ವಿಡಿಯೋನ ಯೂಸ್ ಬರ್ಬೇಕು ಆ ರೀತಿ ಮಾಡಿ ನೋಡೋಣ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ಒಂದು ತಮಿಳ್ನಾಡು ಡ್ಯಾಮ್ ಏನಿದೆ ಅದರ ಒಂದು ವಿಡಿಯೋ ಇಲ್ಲ ಅಂದ್ರೆ ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಳ್ತು ನೋಡಿ. ಇದು ಬೃಂದಾವನಕ್ಕೆ ದಾರಿ ಅಂತ ಐತೆ. ಸೊ ನನಗೆ ಇಲ್ಲಿ ಲಾಸ್ಟು ಒಂದು ಕತ್ಲೆ ಟೈಮಲ್ಲಿ ಬಂದಿದ್ದು, ನಾನು 2 ಸಲ ಬಂದಿದ್ದೆ ಅಷ್ಟೇ. ಬಟ್ ಇಲ್ಲಿನ ವಾಸ್ತವ ಗೊತ್ತಿಲ್ಲ, ಈ ಡ್ಯಾಮ್ನ ಆಗು ಹೋಗುಗಳ ಬಗ್ಗೆ ಗೊತ್ತಿಲ್ಲ. ಸೊ ದಯವಿಟ್ಟು ನಾನು ಎಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ, ಏನು ಮಾಡ್ತೀನಿ ಇದ್ರ ಬಗ್ಗೆ ಏನೋ ಅನ್ನೋದಕ್ಕೆ ಹೋಗಬೇಡಿ. ಸೊ ನಾನು ಇದೇ ಫಸ್ಟ್ ಟೈಮು, ಅಂದರೆ ಹಗಲು ಟೈಮಲ್ಲಿ ಬರ್ತಿರೋದು. ನಾನು ನೈಟ್ ಟೈಮಲ್ಲಿ ಮಾತ್ರ ಒಂದು 3 ಸಲ ಬಂದಿದ್ದೀನಿ. ನೈಟು ಅಂದರೆ ಒಂದು ಸಲ ಚಿಕ್ಕ ಮಕ್ಕಳಿದ್ದಾಗ ಟೂರ್ ಕರ್ಕೊಬಂದಿದ್ರು, ಇನ್ನೊಂದು ಸಲ ಯಾವಾಗ ಈ ಸುಮಾರು ಒಂದು 10 ವರ್ಷದಿಂದ ಏನೋ ಒಂದು ಸಲ ಬಂದಿದ್ದೆ ಅಷ್ಟೇ. ಒಂದು 2-3 ಸಲ ಬಂದಿದ್ದೀನಿಯಪ್ಪ. ಆದರೆ ಇಲ್ಲಿನ ಬಗ್ಗೆ ಗೊತ್ತಿಲ್ಲ ನನಗೆ. ಎಲ್ಲೋಗಿ ಏನು ನೋಡಬೇಕು, ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟು ಬೃಂದಾವನ ಅಂತಕ್ಕಂಥದ್ದು KRS ಡ್ಯಾಮ್ನ ಹಿಂಭಾಗ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತು. ಸೊ ಬೃಂದಾವನಕ್ಕೆ ದಾರಿ ಅಂತ ಹಾಕೋರೆ, ಹೋಗ್ತಾ ಇದ್ದೀನಿ. ಆಯಿತು, ನೋಡೋಣ. ಎಷ್ಟೋ ನೀವು ಪ್ರೌಡಾಗಿ ನೋಡಿರಿ, ಡ್ಯಾಮ್ ಕಾಣಿಸ್ತೈತೆ, KRS ಡ್ಯಾಮ್ ಕಾಣಿಸ್ತೈತೆ. ಓಕೆ, ಎಸ್, ಡ್ಯಾಮ್ನ ವೀಕ್ಷಣೆ ಬಹಳ ಅದ್ಭುತವಾಗಿ ಸಿಗ್ತೈತೆ. ಅಲ್ಲಿ ಮೇಲ್ಗಡೆ ಹೋಗೋಕ್ಕಲ್ವಾ, ಅದು ಯಾವುದೋ ಒಂದೇ ಒಂದು ಬೈಕ್ ಬರ್ತೈತೆ, ಹೆಂಗೆ ಹೋಗೋದು ಅಲ್ಲಿಗೆ? ಮೇಲ್ಗಡೆ ಹೋದ್ರೆ ಚೆನ್ನಾಗಿರೋದೇನಪ್ಪ ಅಲ್ವಾ? ರಸ್ತೆ ಗೊತ್ತಿಲ್ವಲ್ಲ ನನಗೆ. ಆ ಡ್ಯಾಮ್ನ ಮೇಲ್ಭಾಗ ನೋಡಬೇಕು. ಲಾಸ್ಟ್ ಟೈಮು ನಾನು ಇದು ಯಾವುದಪ್ಪ ಡ್ಯಾಮ್ ಹೆಸರೇನದು, ಮೆಟ್ಟೂರು ಡ್ಯಾಮನ್ನ ಮೇಲ್ಭಾಗ ವೀಕ್ಷಣೆಯನ್ನು ಸೆರೆ ಹಿಡಿಯೋದ್ರಲ್ಲಿ ವಿಫಲ ಆಗ್ತೀನಿ. ಸುತ್ಕೊಂಡು ಬಳಸ್ಕೊಂಡು ಬರ್ತೀನಿ, ಆದರೆ ಆಗಲಿಲ್ಲ. ನೋಡೋಣ, ಇಲ್ಲಿ ಏನಾದ್ರು ಒಂದು ಪ್ರಯತ್ನ ಮಾಡಿ ನೋಡ್ತೀನಿ. ಸಿಕ್ಕಿದ್ರೆ ಸೆರೆ ಹಿಡಿತೀನಿ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಬೃಂದಾವನ ಮಾಡಿದಾರಂತ ಇಲ್ಲಿ. ಸೊ ಈ ಬೃಂದಾವನ ಸಂಬಂಧಿತವಾಗಿ ನನ್ನನ್ನು ತುಂಬ ಜನ ಹೊಗಳೋದಕ್ಕಿಂತ ತೆಗಳದ್ದೇ ಜಾಸ್ತಿ. ಏಯ್, ನಮ್ಮ ಬೃಂದಾವನ ಬಂದು ನೋಡ ನೀನು ಕಂಡು ಬೈದದ್ದು ನನ್ನ. ಆಯಿತು ಬಿಡ್ರಪ್ಪ, ನಮ್ಗೆ ಗೊತ್ತಿರೋದನ್ನ ನಾವು ಹೇಳ್ದ ಏನು ಮಾಡೋದು? ನಿಮ್ದು ಬಯಸ್ಕೋಬೇಕಂತಕ್ಕಂಥ ಋಣ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ನೋಡ್ಕೊಳ್ಳಿಯಪ್ಪ, ಇದೇ KRS ಡ್ಯಾಮ್ನ ವೀಕ್ಷಣೆ ಬಹಳ ಅದ್ಭುತವಾಗಿ ಕಾಣಿಸ್ತೈತೆ. ಈ ರೋಡ್ ಎಲ್ಲಿ ಹೋಯ್ತಿದ್ದು? ಎಲ್ಲಿ ಹೋಯ್ತವ್ರಲ್ಲ ಇವರು? ಬಹುಶಃ ಇದು ಡ್ಯಾಮ್ ಮೇಲ್ಗಡೆ ಹೋಗ್ಬೋದು ಅನ್ಸುತ್ತೆ ರೋಡು. ಹಾಂ, ಕರೆಕ್ಟು. ಇದೊಂದು ರೋಡು ಎಲ್ಲೇ ಹೋಯ್ತಾ ಅದಲ್ಲ, ನೋಡೋಣ. ಎಲ್ಲಿ ಏನೋ ಗೊತ್ತಿಲ್ಲ.
ಸೊ ನಾನು ಈಗ ಬೃಂದಾವನ ಏನಿದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂಕಪ್ಪ. ಒಂದು ರೌಂಡ್ ಸುತ್ಕೊ ಬರಬೇಕು ಅಲ್ವಾ. ಒಂದು ವೀಕ್ಷಣೆ ಮಾಡ್ಕೊಳ್ಳಿ. KRS ಡ್ಯಾಮ್ನ ವೀಕ್ಷಣೆ ಬಹಳ ಅದ್ಭುತವಾಗಿ ಕಣ್ಣುಗೊಳಿಸುತ್ತಿದೆ ನೋಡಿ. ವಾವ್, ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ಆದರೆ ನಮ್ಮ ಜನ ಆ ತಮಿಳ್ನಾಡಲ್ಲಿರ್ತಕ್ಕಂಥ ಡ್ಯಾಮು ಉಗುಳ್ದಕ್ಕೆ ಅದು ಯಾಕೆ ಕೊಯ್ದ್ರು ಗೊತ್ತಿಲ್ಲ. ಏನಕ್ಕೆ ಕೊಯ್ದ್ರಿ ಅಪ್ಪ, ನೀವೇ ಕಮೆಂಟಲ್ಲಿ ತಿಳಿಸ್ಬೇಕು. ನೀವು ತಮಿಳ್ನಾಡು ಡ್ಯಾಮ್ನ ಹೊಗಳುತ್ತಿದೆ ಹಂಗಿಂಗೆ ಅಂತ ಬೈದಾಕ್ಬಿಡ್ರಿ ನೀವು. ನಾನು ಅಂದಿದ್ದೀನಿ ಏನಂತ, ನಮ್ಮ ಕಡೆ ಈ ರೀತಿ ಡೆವಲಪ್ಮೆಂಟ್ ಮಾಡಲ್ಲ ಅಂತ ಅಂದಿದ್ದೀನಿ ನಿಜ. ಆದರೆ ನಮ್ಮ ಕಡೆ ಈಗ ನೀವು ನೋಡ್ಬೋದು, ಗುಂಡಾಲ್ ಡ್ಯಾಮ್ ಇದೆ, ಆಮೇಲೆ ಉಡ್ತರ ಡ್ಯಾಮ್ ಇದೆ. ಈ ಥರ ಡ್ಯಾಮ್ಗಳು ಇದ್ರೂ ನಮ್ಮ ಕಡೆ ಏನೂ ಮಾಡಿಲ್ಲ, ಅಲ್ಲಿ ಹಂಗಂಗೆ ಬಿಟ್ಬಿಟ್ಟವ್ರೆ. ಅದನ್ನು ನಾನು ಹೋಲಿಕೆ ಮಾಡಿ ಹೇಳಿದ್ದೀನಿ ಹೊರತು ಹೆಸರಾಂತ ಇತಿಹಾಸ ಸುಪ್ರಸಿದ್ಧ ಏನು ನಮ್ಮ KRS ಡ್ಯಾಮ್ ಬಗ್ಗೆ ನಾನು ಯಾಕ್ರೆ ಯಾವ ಹೋಲಿಕೆ ಮಾಡಲಿ. ನನ್ನನ್ನು ಎಲ್ಲ ಸೇರ್ಕೊಂಡು ನಿಂದಿಸ್ತಿದ್ದಾರೆಲ್ಲ ಸರಿಯಾ? ಇಡ್ರಪ್ಪ, ಇದು ನ್ಯಾಯವಾ? ನೋಡಿ ಬಂದ್ಬಿಟ್ಟೆ. ಬೃಂದಾವನಕ್ಕೆ ಸುಸ್ವಾಗತ. ಎಸ್. ಸೊ ಬಹುಶಃ ನಾವು ಡ್ಯಾಮ್ನ ಹಿಂಭಾಗ ವೀಕ್ಷಣೆ ಪಡಿತೀವಿ ಹೊರತು ಡ್ಯಾಮ್ನ ಮೇಲ್ಭಾಗಕ್ಕಂತೂ ಹೋಗೋಕ್ಕಾಗಲ್ಲ ಅನ್ಕೋತೀನಿ. ಯಾಕಂದರೆ ಎಲ್ಲಿದೆ ಮಾರ್ಗನೇ ಇಲ್ವಲ್ಲ. ನೋಡ್ಕೊಳ್ರಪ್ಪ, ನೋಡ್ಕೊಳ್ಳಿ ಡ್ಯಾಮು ಎದುರು ಬಿಸಿಲು ಹೊಡಿತದೆ ಗುರು, ಅದೊಂದು ಬೇಜಾರು. ಇಲ್ಲೂ ಡ್ಯಾಮ್ನ ವೀಕ್ಷಣೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಾಟ್ ಅ ಬ್ಯೂಟಿಫುಲ್. ಏನು ಪಾರ್ಕಿಂಗ್ ಇದು? ಓ, ಜನ ಬೇಜಾನ್ ಬರ್ತಾರೆ ಗುರು ಇಲ್ಲಿಗೆ. ಪಾರ್ಕಿಂಗ್ ವ್ಯವಸ್ಥೆ ನೋಡ್ರಿ ಹೆಂಗೈತೆ ಇಲ್ಲಿ. ಭಾಳ ಜನ ಬರ್ತಾರೆ ಇಲ್ಲಿ, ನಮಗಿಲ್ಲೇ ಗೊತ್ತಾಗುತ್ತೆ. ಬಹುಶಃ ನಾನು ನೋಡ್ದಂಗೆ ನೈಟು ಹೆಚ್ಚಿನ ಜನ ನೈಟೇ ಬರೋದು ಅನ್ಕೋತೀನಿ. ಹೆಚ್ಚಿನ ಪ್ರವಾಸಿಗರು ಬರೋದು ನೈಟು. ಸೊ ಒಳಗಡೆ ಬೃಂದಾವನಕ್ಕೆ ಹೋಗೋಕ್ಕೆ ಎಷ್ಟು ದುಡ್ಡು ಗೊತ್ತಿಲ್ವಲ್ಲ, ಎಷ್ಟಿರ್ಬೋದು ಅನ್ಕೋ. ಓ, ಎಲ್ಲ ಟೂರಿಸ್ಟ್ ಕಡಿಮೆ ಆಗ್ಬಿಟ್ಟಾರೆ ಗುರು. ಬೃಂದಾವನಕ್ಕೆ ಹೋಗ್ಲಾ ಬೇಡವಾ? ಬಹುಶಃ ನಾನು ನೋಡಿದಾಗ ರಾತ್ರಿನಾಗ ಬರೋದು. ನೋಡ್ತೀನಿ ತಗೊಳ್ಳಿ, ಹಾಗೆ ಒಂದು ವಾಕ್ ಮಾಡ್ತೀನಿ, ಒಂದಷ್ಟು ದೂರ ಹೋಗಿದ್ದು ಬರ್ತೀನಿ. ಓಕೆ, ಎಲ್ಲಿ ಟಿಕೆಟ್ ತಗೊಳ್ಳೋದು? ಅಲ್ಲೋಗಕ್ಕೂ ಒಳಗಡೆ. ಎಸ್, ಅಲ್ಲಿ ಹೋಗಬೇಕು. ಅಲ್ಲೋಗಿ ಒಳಗಡೆ ಹೋಗಿ ಬೋಟಿಂಗ್ ಎಲ್ಲ ಮಾಡ್ಕೊಂಡು ಬರಬೇಕು. ಅರ್ಥ ಆಯ್ತಾ? ಅಪ್ಪ ನಾನು ಹೋಗಲ್ಲ, ಅಲ್ಲೆಲ್ಲ ನೈಟು ಬೋಟಿಂಗ್ ವ್ಯವಸ್ಥೆ ಇರ್ತದೆ. ಇಲ್ಲಿ ಬೃಂದಾವನ ಒಳಗಡೆ ಅದೇ, ಇಲ್ಲಿ ಈ ಕಡೆ. ನೋಡಿ ಈ ರೀತಿ ನೋಡ್ಲಿಕ್ಕೆ ಸಿಗ್ತೈತೆ KRS ಡ್ಯಾಮ್ನ ವೀಕ್ಷಣೆ. ಬಹಳ ಅದ್ಭುತವಾಗಿ ಸಿಗ್ತೈತೆ, ನೋಡ್ಕೊಳ್ಳಿ. ಇಷ್ಟೇ. ಒಂದು ರೌಂಡ್ ಬಂದು ಹೋಗ್ತೀನಿ ಅಷ್ಟೇ, ದಯವಿಟ್ಟು ಯಾರೋ ಏನು ಅನ್ಕೊಂಬೇಡಿ. ಇದೆಲ್ಲ ಕಾರ್ ಪಾರ್ಕಿಂಗು. ಎಂಟ್ರೆನ್ಸ್ ಫೀಸ್ ಎಷ್ಟು ಇಲ್ಲಿ ಗೊತ್ತಾಯ್ತವಲ್ಲ. ಇದೆಲ್ಲ ಬೃಂದಾವನ. ಏನಪ್ಪ? ಹೌದು, MMLs ನ್ಯೂಸ್. ಹಾಂ, ಯಾರು? ಬೆಡ್ತವ್ರು. ಈ ಸುಮ್ಮನೆ ಬಂದಿ ಕಣ. ನಾನು ಮೆಟ್ಟೂರ್ ಡ್ಯಾಮ್ ಮಾಡಿದ್ದೆ ಒಂದ್ಸಲ ವಿಡಿಯೋ. ಅಲ್ಲಿ ಚೆನ್ನಾಗಿ ಬೈದಾಕ್ಬಿಟ್ರು ನನ್ನ. ಯಾಕೆ ಅಂದ್ರೆ ನಾನು ಅಲ್ಲೇ ಹೊಗಳು ಬಿಟ್ಟಿದ್ದೆ ಅದನ್ನ. ಅದಕ್ಕೆ ಏನ್ ತುಂಬಾ ಏನಿಲ್ಲ, ಲೈಟಾಗಿ ಹೊಗಳು ಬಿಟ್ಟಿದೆ. ನೋಡ್ರಿ ಹೆಂಗಿದೆ ಡೆವಲಪ್ಮೆಂಟ್ ಆಗಿ ಅಂದ್ಬಿಟ್ಟು. ನಮ್ KRS ಡ್ಯಾಮ್ ನೋಡಿ ಬರಲ್ಲ ಹಂಗಿಗೆ ಅಂದ್ಬಿಟ್ಟು ಒಂದೆಷ್ಟು ಚೆನ್ನಾಗಿ ಕಮೆಂಟ್ ಎಲ್ಲ ಅಡಿಸಿದ್ರು. ಅದಕ್ಕೆ ತಡೆಯಪ್ಪ ಯಾಕೆ ಅಂದ್ಬಿಟ್ಟು ನಮ್ಮ ನಾಡು ನುಡಿನ ನಾವ್ಯಾಕೆ ಬಿಡ್ಬೇಕು ಅಂದ್ಬಿಟ್ಟು ಬಂದೆ. ಇದು ಎಲ್ಲಿ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಇಲ್ಲೋಗ್ಬೇಕಾ? ನಾ ಎಲ್ಲಿ ಇವ್ ನಾಪಟ್ಟಿದ್ದಾಗ ಬಂದಿದ್ದಿ ಕಣ ಅಷ್ಟೇ, ಚಿಕ್ಕವನಾಗಿದ್ದಾಗ.
ಗಣಪತಿ ಓ ಗಣಪತಿನೂ ಹಾಕ್ಬಿಟ್ಟವನೆ ಅಣ್ಣ. ಸೊ ನೈಟ್ ಬರ್ಬೇಕಲ್ವಾ, ನೈಟ್ ವಿಶೇಷ. ನಾವು ನೈಟ್ ಬಂದಿದ್ದು ನಾವು. ಓ ಕರೆಕ್ಟ್. ಈಗ ಅಲ್ಲಿ ಒಳಗಡೆ ಹೋದ್ರೆ ಅಲ್ಲೇನು ನೋಡ್ಲಿಕ್ಕೆ ಸಿಗುತ್ತೆ? ಗಾರ್ಡನ್. ಅದ್ರ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೋಡಿ ಇದೆ ಅಲ್ವಾ? ಹಾ 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 ಓಕೆ. ಇಲ್ಲಮ್ಮ, ನಾನು ಬೇರೆ ಪರ್ಪಸ್ ಮೇಲೆ ಬಂದೆ ಒಂದಿನ, ಅದಕ್ಕೆ ಅಂತ ಬರ್ತೀನಿ. ಸುಮ್ಮನೆ ನಿಮ್ಮನ್ನೆಲ್ಲ ಒಂದು ವಿಡಿಯೋ ಮಾಡಿದ್ದೀನಿ. ಹೋ ಎಲ್ಲ ಬಂದ್ಬಿಡ್ರಿ. ಏನು ನಿಮ್ದು ಅಂಗಡಿನಾ? ಓಕೆ. ಸೊ ಆದರೂ ನಮ್ಮನ್ನ ಗುರುತಿಸ್ರಲ್ಲಪ್ಪ, ಭಾಳ ಖುಷಿ ಆಯಿತು. ಎರಡಿದೆ. ಹಾಂ HF100 ಒಂದಿದೆ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ನೈಟ್ ಬರಬೇಕು ಸರ್. ನಾನು ಏನು ಸುಮಾರು ಒಂದು 4 ಗಂಟೆಯ ಸಮಯಕ್ಕೆ ಆಗಮಿಸಿರ್ತೀನಿ. ಸೊ ಈ ಥರ ಇದೆ ನಮ್ಮ ಒಂದು KRS ಡ್ಯಾಮ್ನ ಒಂದು ವೀಕ್ಷಣೆ. ಸೊ ದಯವಿಟ್ಟು ನಿರೀಕ್ಷಿಸಿ. ನಾನು ಮುಂದಿನ ದಿವಸ ಇಲ್ಲಿನ ಸಂಕ್ಷಿಪ್ತವಾದ ಒಂದು ವಿಡಿಯೋನ ಅರ್ಪಣೆ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ